ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಎಂ ಇಬ್ರಾಹಿಂ ಗುಡುಗಿದ್ದಾರೆ. ರಾಜ್ಯದಲ್ಲಿ ಮೂರನೇ ರಂಗ ಉದಯವಾಗಲಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಎಂ ಇಬ್ರಾಹಿಂ ಗುಡುಗಿದ್ದಾರೆ. ರಾಜ್ಯದಲ್ಲಿ ಮೂರನೇ ರಂಗ ಉದಯವಾಗಲಿದೆ. ಕಾಂಗ್ರೆಸ್ ಬಿಜೆಪಿ ಪರ್ಯಾಯ ಶಕ್ತಿ ರಾಜ್ಯದಲ್ಲಿ ಉದಯ ಆಗಲಿದೆ ಅಂತ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಚುನಾವಣೆ ಅಖಾಡದಿಂದ ಹಿಂದೆ ಸರಿದ ಪೈಲ್ವಾನ್ರವರಿಗೆ ಏನು ಹೇಳಲ್ಲ, ಅವರಿಂದ ಮುಸ್ಲಿಮರಿಗೆ ಅಪಮಾನ ಆಗಿದೆ. ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಆದಿಲ್ ಗೆಲ್ಲಬೇಕು, ನಾವು ಎಷ್ಟು ಒಗ್ಗಟ್ಟಾಗಿದ್ದೇವೆ ಅಂತ ಸಾಬೀತುಪಡಿಸಬೇಕು. ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಅವರು ಗುಡುಗಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಹಾಗಾದ್ರೂ ಬಹಳಷ್ಟು ಬೇಡಿಕೆ ಬಂತು ಸರ್ ಕಾಂಗ್ರೆಸ್ ಇಂದ, ಈ ಸರಿ ಟಿಕೆಟ್ ಕೊಡ್ಲೇಬೇಕು ಮುಸ್ಲಿಂಗೆ ಅಂತ. ಅದಕ್ಕೂ ಕಡೆಗಣಿಸಿದ್ರ ಅಹಂಕಾರ, ದುಡ್ಡಿನ ಬಲ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಏರಿದೆ. 136 ಬಂದ್ಬಿಟ್ವೆ. ನಾವು ಸಾಬ್ರು ಏನು BJP ಕೊಡ್ತಾರೇನು? ನಮಗೆ ಕೊಡದೇ ಇದ್ರೆ ಯಾರಿಗೆ ಕೊಡ್ತಾರೆ? ದುಡ್ಡು ಒಗಿತೀವಿ, ಓಟ್ ತಗೋತೀವಿ. ಅದು ಮದ ಇತ್ತು. ಈಗದು 9ನೇ ತಾರೀಕಿಗೆ ಇಳಿಯುತ್ತೆ. ಅದೇ ಮಾಡ್ಕೊಂಡು ಬಂದಿದ್ದು ಇಷ್ಟು ವರ್ಷ. ನಮ್ಮ ಹತ್ರಲ್ಲೇ ಮುಸಲ್ಮಾನರೇ ಮುಂದೆ ಬರ್ರು, ನಮಗೆ ಓಟ್ ಹಾಕ್ರಿ, ನನ್ನ ಮಕ್ಕಳ ನೀವು ಹಿಂದೆ ಹೋಗ್ರಿ, ನಾವು ಮುಂದೆ ಬರ್ತೀವಿ ಅಂತ 5 ವರ್ಷಕ್ಕೆ ನಮ್ಮನ್ನು ಮುಂದೆ ಕರೆಯೋರು. ಬಟನ್ ನಮಸ್